ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋದ ವಿಚಾರ, ದುಡ್ಡು ರೆಡಿ ಮಾಡಿ ಇಟ್ಕೊಳ್ಳಿ, ನಿಫ್ಟಿಯ ಇನ್ನೊಂದು ರ್ಯಾಲಿ ಪ್ರಾರಂಭ ಆಗ್ತಾ ಇದೆ. ಬಹಳ ಜನ ಡಾಕ್ಟರ್ ಭರತ್ ಚಂದ್ರ ಗ್ರ್ಯಾಜುಯೇಟ್ಸು ಮತ್ತು ಇತರರು ನಮಗೆ ಹೇಳ್ತಾ ಇರ್ತಾರೆ, ಸರ್ ನಿಫ್ಟಿ ಮೇಲಕ್ಕೆ ಹೋಗುವಾಗ ಮತ್ತು ರ್ಯಾಲಿ ಪ್ರಾರಂಭ ಆಗುವಾಗ ನಮಗೆ ಸ್ವಲ್ಪ ಸೂಚನೆ ಕೊಡಿ, ದುಡ್ಡು ರೆಡಿ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಈ ವಿಡಿಯೋ ರೆಡಿ ಮಾಡಿದ್ದೇನೆ. ಸಾಮಾನ್ಯವಾಗಿ ಇಂಡಿವಿಜುವಲ್ ಷೇರುಗಳು ದಿನ ದಿನ ಮೇಲೆ ಕೆಳಗೆ ಹೋಗ್ತಾ ಇರ್ತವೆ. ಮತ್ತೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ನಾವು ಹಣವನ್ನು ಹಾಕ್ತೇವೆ ಅಂತಂದ್ರೆ ಶಾರ್ಟ್ ಟರ್ಮ್ನಲ್ಲಿ ಬೇಕಾದಷ್ಟು ಹಣವನ್ನು ಮಾಡಬಹುದು. ಸರಾಸರಿ ನೀವು ಟೆಕ್ನಿಕಲ್ ಅನಾಲಿಸಿಸ್ ಅನ್ನ ಚೆನ್ನಾಗಿ ತಿಳ್ಕೊಂಡ್ರೆ 25-30% ಲಾಭವನ್ನು ವಾರ್ಷಿಕವಾಗಿ ಶಾರ್ಟ್ ಟರ್ಮ್ ಅಲ್ಲಿ ಪಡೆಯಬಹುದು. ಇವತ್ತು ನಿಮಗೆ ನಿಫ್ಟಿ ಯಾವ ತರ ಮೇಲೆ ಕೆಳಗೆ ಹೋಗುತ್ತೆ ಅಂತ ತಿಳಿಸ್ಬೇಕು ಅಂತೇಳಿ ಈ ವಿಡಿಯೋ ಮಾಡಿದ್ದೇವೆ. ಈ ವಿಡಿಯೋದಲ್ಲಿ ನಾವು 30 days ಮೂವಿಂಗ್ ಆವರೇಜ್ ಟೆಕ್ನಿಕ್ ಅನ್ನ ಯೂಸ್ ಮಾಡಿಕೊಂಡಿದ್ದೇವೆ ಟು ಫೈಂಡ್ ಔಟ್ ಬೈ ಅಂಡ್ ಸೆಲ್. ಆಮೇಲೆ ಸದ್ಯಕ್ಕೆ ನೀವು ನಮ್ಮ ರೆಡ್ ಲೈನ್ ಮತ್ತು ಬ್ಲೂ ಲೈನ್ ಅನ್ನು ಸರಿಯಾಗಿ ಗಮನಿಸಿದ್ರೆ ನಿಫ್ಟಿ ವೇಟ್ ಟು ಬೈ ಝೋನ್ ಅಲ್ಲಿ ಇದೆ. ಸದ್ಯಕ್ಕೆ 17,917 ಇದೆ. ಬಹಳ ಷೇರುಗಳು ಕೂಡ ವೇಟ್ ಟು ಬೈ ಝೋನ್ ಅಲ್ಲಿ ಇದ್ದಾವೆ. ಅದರ ಅರ್ಥ ಏನು ಅಂತಂದ್ರೆ ನಿಫ್ಟಿ ಈಗ ಆ ರೆಡ್ ಲೈನ್ಗಿಂತ ಮೇಲ್ ಹೋದ್ರೆ ಬೈಯಿಂಗ್ ಇಂಡಿಕೇಶನ್ ಬೇರೆ ಷೇರುಗಳಲ್ಲಿ ಕೂಡ ಪ್ರಾರಂಭ ಆಗುತ್ತೆ. ಇದು ನಿಫ್ಟಿಯ 30 days ಮೂವಿಂಗ್ ಆವರೇಜ್ ಗ್ರಾಫ್. ಕೊನೆಯಲ್ಲಿ ನಾವು ಹೈಲೈಟ್ ಮಾಡಿದ್ದೇವೆ, ಒಂದು ಸರ್ಕಲ್ ಹಾಕಿ ಯಾವ ತರ ನಮ್ಮ ಬ್ಲೂ ಲೈನು ರೆಡ್ ಲೈನಿಗೆ ಟಚ್ ಆಗಿ ಮೇಲೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ. ಈಗ ನಿಮಗೆ ಒಂದು ಐಡಿಯಾ ಕೊಡ್ಲಿಕ್ಕೋಸ್ಕರ ನಿಫ್ಟಿಯ ಹಿಂದಿನ 9 ರ್ಯಾಲಿಗಳ ಬಗೆಗೆ ನಾನು ಮಾತಾಡ್ತಾ ಇದ್ದೇನೆ. ಅಕ್ಟೋಬರ್ 2020ರಿಂದ ಅಕ್ಟೋಬರ್ 2021ರವರೆಗೆ 13 ತಿಂಗಳಲ್ಲಿ. ಅಕ್ಟೋಬರ್ 2020ರಲ್ಲಿ ರ್ಯಾಲಿ ಸ್ಟಾರ್ಟ್ ಆಗಿದ್ದು ನಿಫ್ಟಿಯ 11,417 ಪಾಯಿಂಟಿಗೆ. ರ್ಯಾಲಿ ಎಂಡ್ ಆಗಿದ್ದು 13,967. ಅಲ್ಲಿಗೆ ಪ್ರಾಫಿಟ್ 22.34% ಆಯಿತು. ಫೆಬ್ರವರಿ 2021ರಲ್ಲಿ ರ್ಯಾಲಿಯಲ್ಲಿ ಬಂದದ್ದು 2.76% ಮಾತ್ರ. ಫೆಬ್ರವರಿ 2021 ಮತ್ತೊಂದು ರ್ಯಾಲಿ ಬಂತು, ಅದು ಫೇಲ್ ಆಗಿ -1.21% ಕೊಡ್ತು. ಮಾರ್ಚ್ 2021ರಲ್ಲಿ 1.82% ರ್ಯಾಲಿ ಕೊಡ್ತು. ಏಪ್ರಿಲ್ 2021 ಮತ್ತೆ ಪುನಃ ರ್ಯಾಲಿ ಸ್ಟಾರ್ಟ್ ಆಗಿ ಫೇಲ್ ಆಯಿತು, 0.15% ಲಾಸ್ ಆಯಿತು. ಮೇ 2021 7.60% ಪ್ರಾಫಿಟ್ ಆಯಿತು. ಜುಲೈ 2021 0.38% ಪ್ರಾಫಿಟ್ ಆಯಿತು. ಜುಲೈ 2021 ಇನ್ನೊಂದು ರ್ಯಾಲಿ ಬಂತು, ಅದರಲ್ಲಿ ಏನು ದುಡ್ಡು ಬರಲಿಲ್ಲ, ಲಾಸು ಆಗಲಿಲ್ಲ, ಪ್ರಾಫಿಟು ಆಗಲಿಲ್ಲ. ಮಾರ್ಚ್ 2021ರಲ್ಲಿ ಒಂದು ದೊಡ್ಡ ರ್ಯಾಲಿ ಬಂತು, 13.28% ಪ್ರಾಫಿಟ್ ಕೊಡ್ತು. ಅಲ್ಲಿಗೆ ಟೋಟಲ್ ನೆಟ್ ಪ್ರಾಫಿಟ್ 13 ತಿಂಗಳಲ್ಲಿ 46.82% ಬಂತು. ಆದ್ದರಿಂದ ಒಂದು ವರ್ಷದ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿದಾಗ ಅದು 13 ತಿಂಗಳಿಗೆ ಬಂದದ್ರಿಂದ 12 ತಿಂಗಳಿಗೆ 43.22% ಪ್ರಾಫಿಟ್ ಬಂದಾಗಾಯ್ತು. ಸ್ನೇಹಿತರೆ, ನಾನು ಈಗ ಈ ವಿಡಿಯೋದ ಬಗೆಗೆ ಒಂದು 7 ಅಬ್ಸರ್ವೇಷನ್ಗಳು ಮಾಡ್ತಾ ಇದ್ದೇನೆ, 2 ಸತಿ ಆದ್ರೂ ಕೇಳಿ. ಮೊದಲನೇ ಅಬ್ಸರ್ವೇಷನ್, ಕಳೆದ ಒಂದು ವರ್ಷದಲ್ಲಿ ನಿಫ್ಟಿ ಇಂಡೆಕ್ಸ್ 43% ರಿಟರ್ನ್ಸ್ ಅನ್ನು ಕೊಟ್ಟಿದೆ. ಶಾರ್ಟ್ ಟರ್ಮ್ ನಲ್ಲಿ ಇದು ಬಹಳ ಒಳ್ಳೆಯ ರಿಟರ್ನ್ಸ್ ಮತ್ತು ಪ್ರಾಫಿಟ್. ಎರಡನೇ ಅಬ್ಸರ್ವೇಷನ್, ಕೆಲವು ಷೇರುಗಳು 43%ಗಿಂತ ಜಾಸ್ತಿ ಪ್ರಾಫಿಟ್ ಕೊಟ್ಟಿದ್ದಾವೆ, ಕೆಲವು ಅವುಗಳಿಗಿಂತ ಕಮ್ಮಿ ಕೊಟ್ಟಿದ್ದಾವೆ. ಮೂರನೇ ಅಬ್ಸರ್ವೇಷನ್, ನೀವು ಷೇರುಗಳನ್ನು ಚೆನ್ನಾಗಿ ಆಯ್ಕೆ ಮಾಡಿ ಡಾಕ್ಟರ್ ಭರತ್ ಚಂದ್ರ ವರ್ಕ್ಶಾಪ್ ತಗೊಂಡ್ರೆ ಅದು ಕಡ್ಡಾಯವಾಗಿ ಮಾಡ್ತೀರಾ. ಹಾಗೇನಾದ್ರೂ ಷೇರುಗಳನ್ನು ತಗೊಂಡ್ರೆ ನಿಮಗೆ 25% ಅಂತೂ ಪ್ರಾಫಿಟ್ ಬರೋದು ಆಲ್ಮೋಸ್ಟ್ ಖಚಿತ, ಬುಲ್ ಫೇಸ್ ಆಗಲಿ ಬೇರ್ ಫೇಸ್ ಆಗಲಿ. ನಾಲ್ಕನೇ ಅಬ್ಸರ್ವೇಷನ್, ಬಹಳ ಜನಕ್ಕೊಂದು ತಪ್ಪು ನಂಬಿಕೆ, ಬೇರ್ ಫೇಸ್ ಅಲ್ಲಿ ಏನೂ ಪ್ರಾಫಿಟ್ ಆಗೋದಿಲ್ಲ. ನಿಮಗೆ ಬೇರ್ ಫೇಸ್ ಅಲ್ಲಿ ಕೂಡ ಎಷ್ಟು ಪ್ರಾಫಿಟ್ ಆಗುತ್ತೆ ಅಂತ ತಿಳ್ಕೋಬೇಕು ಅಂತಂದ್ರೆ 2018 ಈ 2 ವರ್ಷಗಳನ್ನು ಕೂಲಂಕುಷವಾಗಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಬೇರ್ ಫೇಸ್ ಅಲ್ಲಿ ಕೂಡ
ಒಂದು 25% ಪ್ರಾಫಿಟ್ ಅನ್ನು ಮಾಡಬಹುದು, ಬಾಕಿ ಟೈಮಲ್ಲಿ ಜಾಸ್ತಿ ಪ್ರಾಫಿಟ್ ಮಾಡಬಹುದು. ಐದನೇ ಅಬ್ಸರ್ವೇಷನ್, ನಿಫ್ಟಿ ಮೇಲೆ ಹೋಗ್ತಾ ಇದ್ದ ಹಾಗೆ ಬೇಕಾದಷ್ಟು ಇಂಡಿವಿಜುವಲ್ ಸ್ಟಾಕ್ಸ್ ಕೂಡ ನಿಫ್ಟಿ ಒಡನೆ ಮೇಲಕ್ಕೆ ಹೋಗ್ತಾವೆ. ಅಲ್ಲಿ ನಿಮಗೆ ಹಣ ಮಾಡಲಿಕ್ಕೆ ಶಾರ್ಟ್ ಟರ್ಮ್ ನಲ್ಲಿ ಬೇಕಾದಷ್ಟು ಅವಕಾಶ ಇರುತ್ತೆ. ಇಂತಹ ಅವಕಾಶಗಳನ್ನು ನೀವು ಬಳಸ್ಕೊಂಡ್ರೆ ಶೇರಿನಿಂದ ಬೇಕಾದಷ್ಟು ಪ್ರಾಫಿಟ್ ಮಾಡಬಹುದು. ಆರನೇ ಅಬ್ಸರ್ವೇಷನ್, ನೀವು ಮಾಡಿದ ಎಲ್ಲಾ ಟ್ರಾನ್ಸಾಕ್ಷನ್ ಅಲ್ಲೂ ಶಾರ್ಟ್ ಟರ್ಮ್ ಅಲ್ಲಿ ಪ್ರಾಫಿಟ್ ಆಗಿಯೇ ಆಗುತ್ತೆ ಅಂತ ಏನೂ ಗ್ಯಾರಂಟಿ ಇಲ್ಲ. ಆದರೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಕರೆಕ್ಟ್ ಆಗಿ ಹಣವನ್ನು ಹಾಕಿದ್ರೆ ನಿಮಗೆ ಪ್ರಾಫಿಟ್ ಆದರೆ ಒಳ್ಳೆ ಪ್ರಾಫಿಟ್ ಆಗುತ್ತೆ, ಆದರೆ ಲಾಸ್ ಆಗುವುದಾದ್ರೆ ಬಹಳ ಕಮ್ಮಿ ಲಾಸ್ ಆಗುತ್ತೆ. ಮತ್ತೆ ಇನ್ನೊಂದು ವಿಚಾರ, ಬುಲ್ ಫೇಸ್ ನಲ್ಲಿ ನಿಮಗೆ 60ರಿಂದ 80% ವರೆಗೂ ಪ್ರಾಫಿಟ್ ಆಗುವಂತಹ ಚಾನ್ಸಸ್ ಇದೆ. ಬೇರ್ ಫೇಸ್ ನಲ್ಲಿ ಒಂದು 20ರಿಂದ 25% ವರೆಗೂ ಪ್ರಾಫಿಟ್ ಆಗಬಹುದು ಒಂದು ವರ್ಷಕ್ಕೆ. ಏಳನೇ ಅಬ್ಸರ್ವೇಷನ್, ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ಗೆ ಹೇಳ್ತಾ ಇದ್ದೀನಿ, ನಿಮಗೆ ಪ್ರಾಕ್ಟೀಸ್ ಆಗಲಿ ಮತ್ತೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಹೇಳಿ ಕಳೆದ ಕೆಲವು ತಿಂಗಳುಗಳಲ್ಲಿ 30 ಡೇಸ್ ಮೂವಿಂಗ್ ಆವರೇಜ್ ಅನ್ನು ಬಳಸಿಕೊಂಡು ನೀವು ಷೇರುಗಳನ್ನು ತಗೊಂಡಿದ್ರೆ ಎಷ್ಟು ಪ್ರಾಫಿಟ್ ಆಗುತ್ತೆ ಅಂತೇಳಿ ಒಂದು ಪಟ್ಟಿ ಹಾಕಿ ತಿಳ್ಕೊಳ್ಳಿ. ಒಂದು 25-30 ಷೇರುಗಳ ಹೆಸರುಗಳನ್ನು ನೀವು ಪಟ್ಟಿ ಮಾಡಿಕೊಂಡು ಅವುಗಳಲ್ಲಿ ಎಷ್ಟು ಪ್ರಾಫಿಟ್ ಬಂದಿದೆ ಅಂತ ತಿಳ್ಕೊಂಡ್ಬಿಟ್ರೆ ಮುಂದಿನ ದಿನಗಳಲ್ಲಿ ಶಾರ್ಟ್ ಟರ್ಮಿಗೆ ಹಣವನ್ನು ಹಾಕೋದಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ. ಕೊನೆಯಲ್ಲಿ ನಮ್ಮ ಎಲ್ಲ ಚಾನೆಲ್ ಮೆಂಬರ್ಸ್ಗೂ ಕೇಳುವ ಪ್ರಶ್ನೆ ಇಷ್ಟೇ, ನಿಮಗೆ ಶಾರ್ಟ್ ಟರ್ಮ್ ಟ್ರೇಡ್ಸ್ ನಲ್ಲಿ ಕಳೆದ ಒಂದು ವರ್ಷದಲ್ಲಿ ಅಪ್ರಾಕ್ಸಿಮೇಟ್ ಆಗಿ ಎಷ್ಟು ಪರ್ಸೆಂಟೇಜ್ ರಿಟರ್ನ್ಸ್ ಬಂದಿದೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲದಿದ್ರೆ ಇದೀಗ ಸಮಯ, ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಒತ್ತಿ ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನ ಮರಿಬೇಡಿ. ಕೊನೆಯಲ್ಲಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.